ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್. ರಾಜ್ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಜನ ಕೂಡ ಕಂಬಿ ಹಿಂದೆ ಕೂತಿರುವಂತದ್ದು. ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಅದರ ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವೊಂದಿಷ್ಟು ವಿಚಾರಗಳು ತಿಳಿದಿದೆ. ಅದನ್ನ ಪಕ್ಕಕ್ಕಿಟ್ರೆ ಪ್ರಮುಖವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ನಡುವಿನ ಸಂಬಂಧದ ವಿಚಾರವಾಗಿ ಕೂಡ ಅವರ ಚಾಟಿಂಗ್ ಮಿಸ್ಟ್ರಿ ಬಯಲಾಗ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್. ಈಗ ರಾಜ್ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ತ್ವರಿತಗತಿ ವಿಚಾರಣೆಯನ್ನ ನಡೆಸಿ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಈಗಾಗಲೇ ಆಲೋಚನೆಯನ್ನ ಮಾಡ್ತಾ ಇದೆ ಕಾಕಿ ವ್ಯೂಹ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತ್ವರಿತಗತಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಒಂದು ಕಡೆ 90 ದಿನಗಳಾಗೋಗ್ಬಿಟ್ಟಿದೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾಗಿದೆ. 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವಾಗಿ ಕೂಡ ಮಾತನಾಡಲಾಗ್ತಾ ಇತ್ತು. ಈಗ ಮೊದಲ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರೈಮರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ನವರು. ಈಗ ಅದಾದ ನಂತರವಾಗಿ ಈಗ ಮತ್ತೊಂದು ಕಡೆ ತ್ವರಿತಗತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೊಡಿಸಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್. ಈಗ ಹೊಸ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಕಿ ವ್ಯೂಹ ಈಗ ಮುಂದಾಗಿರುವಂತದ್ದು. ಅಂದ್ರೆ ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಇದರ ಜೊತೆಗೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇದಷ್ಟು ಡಿಲೇ ಮಾಡಿದಷ್ಟು ಕೂಡ ಒಂದ್ ರೀತಿಯಾಗಿ ಎಲ್ಲೋ ಒಂದು ಕಡೆ ಮತ್ತಷ್ಟು ಸಮಸ್ಯೆಗಳು. ಅದರ ಜೊತೆಗೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳು. ಈಗ ಸದ್ಯದ ಮಟ್ಟಿಗೆ 3 ತಿಂಗಳಾಗೋಗ್ಬಿಟ್ಟಿದೆ ದರ್ಶನ್ ಅವರು ಜೈಲಿಗೆ ಹೋಗಿ. ಅದಾದ ಮೇಲೆ ಈಗ ಅವರು ಪರಿತಪಿಸ್ತಾ ಇದ್ದಾರೆ ಹೇಗಪ್ಪ ಹೊರ ಬರೋದು ಅಂತ. ಅದಾದ ನಂತರವಾಗಿ ಈಗ ದರ್ಶನ್ ಅವರಿಗೆ ಶಿಕ್ಷೆ ಕೊಡ್ಲಾಗುತ್ತೆ. ದರ್ಶನ್ ಅವರ ಮೇಲಿರುವಂತದ್ದು ಎಲ್ಲ ಕೂಡ ನಾನ್ ಬೇಲೆಬಲ್ ಸೆಕ್ಷನ್ಗಳೇ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ದರ್ಶನ್ ಅವರ ವಿಚಾರದಲ್ಲಿ ಈಗ ಸಿದ್ದು ಸರ್ಕಾರದ ಬಳಿ ಮನವಿಯನ್ನ ಮಾಡಿದ್ದಾರೆ ಪೊಲೀಸರು. ಸರ್ಕಾರದ ಬಳಿ ತ್ವರಿತಗತಿಯಾಗಿ ಈ ಒಂದು ವಿಚಾರಣೆ ಸಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಮನವಿಯನ್ನ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇದಾದ ನಂತರವಾಗಿ ಒಂದು ಸ್ಪೆಷಲ್ ಕೋರ್ಟ್ ಬೇಕು ನಮಗೆ ಎನ್ನುವ ಮುಖಾಂತರವಾಗಿ ಸರ್ಕಾರದ ಬಳಿ ಪೊಲೀಸ್ ಇಲಾಖೆ ಮನವಿಯನ್ನ ಮಾಡಿರುವಂತದ್ದು. ಚಾರ್ಜ್ ಶೀಟ್ ನಂತರ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಖಾಕಿ ಪಡೆ ಒಂದು ವ್ಯೂಹವನ್ನ ರಚಿಸೋದಕ್ಕೆ ಮುಂದಾಗಿರುವಂತದ್ದು. 17 ಜನರಿಗೂ ಕೂಡ ಶಿಕ್ಷೆ ಕೊಡಿಸುವ ವಿಚಾರವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಒಂದು ಸ್ಪೆಷಲ್ ಕೋರ್ಟ್ ವಿಚಾರವಾಗಿ ಮಾತನಾಡಿರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿರುವಂತಹ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸುವ ಸಲುವಾಗಿ ಭದ್ರತಾ ದೃಷ್ಟಿಯಿಂದ ಪರಪ್ಪನ ಅಗ್ರಹಾರ ಬಳಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಕೋರ್ಟ್ ಮೂಲಕ ನಡೆಯಲಿದೆ ಮಹತ್ವದ ವಿಚಾರಣೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಮನವಿಯನ್ನ ಸಲ್ಲಿಸಿರುವಂತದ್ದು ಒಂದು ಸ್ಪೆಷಲ್ ಕೋರ್ಟ್ ವಿಚಾರವಾಗಿ. ಸೊ ಈಗ ಭದ್ರತಾ ದೃಷ್ಟಿಯಿಂದ ಪರಪ್ಪನ ಅಗ್ರಹಾರದ ಬಳಿ ಈ ಕೋರ್ಟ್ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಅಲ್ಲಿ ವಿಚಾರಣೆಯನ್ನ ನಡೆಸಬೇಕು. ಯಾಕಂದ್ರೆ ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ ಅವರಿಗೆ. ಆದರೆ ಈಗ ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರ ವಿಚಾರದಲ್ಲಿ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳಾಗಿರ್ಬೋದು, ಅದರ ಜೊತೆಗೆ ತಾಂತ್ರಿಕ ಸಾಕ್ಷ್ಯಾಧಾರಗಳು, ಜೀವಂತ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಈಗ ದರ್ಶನ್ ಅವರಿಗೆ ಮುಳುವಾಗಿದೆ. ಪ್ರಮುಖವಾಗಿ A1, A2, A3, A4 ಆರೋಪಿಯಲ್ಲಿ ಅದೇ ರೀತಿಯಾಗಿ ಮುಂದುವರಿಕೆ ಆಗಿದೆ. A1 ಆರೋಪಿಯಾಗಿ ಪವಿತ್ರ ಗೌಡ ಇದ್ರೆ A2 ಆರೋಪಿಯಾಗಿ ದರ್ಶನ್ ಅವರಿದ್ದಾರೆ. ಇಲ್ಲಿ ಕೊಲೆಗೆ ಕುಮ್ಮಕ್ ಕೊಟ್ಟಂತದ್ದು ಪವಿತ್ರ ಗೌಡ, ಕೊಲೆ ಮಾಡಿರುವಂತದ್ದು ದರ್ಶನ್. ಹಲ್ಲೆ ಮಾಡಿರುವುದು ನಿಜ, ಹೊಡೆದಿರೋದು ನಿಜ, ಎದೆ ಭಾಗಕ್ಕೆ ಕೆನ್ನೆಗೆ ಹೊಡೆದಿದ್ ನಿಜ ಅಂತೆಲ್ಲ ಕೂಡ ದರ್ಶನ್ ಅವರು ಒಪ್ಕೋಬಿಟ್ಟಿದ್ದಾರೆ. ಈಗ ಸ್ವಇಚ್ಛಾ
ದಾಖಲೆ ಆಗಿದೆ ಚಾರ್ಜ್ ಶೀಟ್ ನಲ್ಲಿ. ಸ್ವಇಚ್ಛೆ ಕೊಟ್ಟಿದ ಮೇಲೆ ಸೊ ಇಲ್ಲಿ ಒಂದು ಕಡೆ ಅವರು ಅಪರಾಧಿನೇ ಆಗಿರ್ತಾರೆ. ಆದರೆ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ಹೊಡೆದು ವಾಪಸ್ ಬರೋ ಟೈಮಲ್ಲಿ ಅವನು ಬದುಕಿದ್ದ, ಆಮೇಲೆ ಅವನು ಸತ್ತು ಹೋದ ಅಂತ ಹೇಳ್ಬಿಟ್ಟು ಪವನ್ ಉಳಿದಂತವ್ರು ಫೋನ್ ಮಾಡಿ ನನಗೆ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ಬಂದಾಗ ಬದುಕಿದ್ನಲ್ಲ ಹೇಗೆ ಅಂತ. ಸೊ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಒಂದು 30 ಲಕ್ಷ ರೂಪಾಯಿ ಕೊಡಿ, ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 30 ಲಕ್ಷ ರೂಪಾಯಿ ಇಸ್ಕೊಂಡು ಹೋದ್ರು ಅನ್ನುವ ವಿಚಾರವಾಗಿ ಸ್ವಲ್ಪ ಹೇಳಿಕೆಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಈ ವಿಚಾರವಾಗಿ ನೋಡುವಂತದ್ದಾದ್ರೆ ದರ್ಶನ್ ಅವರಿಗೆ ರಿಲೀಫ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ರೆ ಶಿಕ್ಷೆ ಕನ್ಫರ್ಮ್ ಅನ್ನುವಂಥದ್ದು ಇಲ್ಲಿ ಗಮನಿಸುವಂತ ಅಂಶನೇ. ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಒಂದು ಸ್ಮಾಲ್ ಬ್ರೇಕ್ ನಂತರ. ಎಸ್ ಪ್ರಮುಖವಾಗಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ದು ಸರ್ಕಾರದ ಬಳಿ ಮನವಿಯನ್ನ ಸಲ್ಲಿಸಿದ ನಂತರ ಸೊ ಎಲ್ಲೋ ಒಂದು ಕಡೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಆಗುತ್ತೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗುತ್ತೆ. ಸಭೆಯಲ್ಲಿ ಅನುಮೋದನೆಯ ಬೆನ್ನಲ್ಲೇ ಈ ಕೋರ್ಟ್ ಸ್ಥಾಪನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ದೃಷ್ಟಿಯಿಂದ ಪರಪ್ಪನ ಅಗ್ರಹಾರದ ಬಳಿ ಈ ಕೋರ್ಟ್ ಮೂಲಕ ಮಹತ್ವದ ವಿಚಾರಣೆ ಸಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಸ್ಥಾಪನೆ ಆದ್ರೆ ಪೊರ್ಕಿಗೆ ಮತ್ತಷ್ಟು ಸಂಕಷ್ಟ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನ ನೀಡುತ್ತಾ ಸರ್ಕಾರ. ಜೈಲಿನಿಂದ ದಾಸ ಹೊರಗಡೆ ಬರೋದು ಡೌಟ್. ಪ್ರಮುಖವಾಗಿ ಶಿಕ್ಷೆ ಕನ್ಫರ್ಮ್. ತ್ವರಿತಗತಿ ವಿಚಾರಣೆಯ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಈಗ ಸಂಕಷ್ಟ ತಪ್ಪಿದ್ದಲ್ಲ. ಸರ್ಕಾರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರವಾಗಿ ಅನುಮೋದನೆ ಕೊಡುತ್ತೆ. ಇದರ ಬೆನ್ನಲ್ಲೇ ಈ ಕೋರ್ಟ್ ಸ್ಥಾಪನೆಯನ್ನ ಮಾಡಿ ಫಾಸ್ಟ್ ಟ್ರ್ಯಾಕ್ ಸ್ಥಾಪನೆ ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಮತ್ತಷ್ಟು ದೊಡ್ಡ ಸಂಕಷ್ಟ. ದರ್ಶನ್ ಅವರು ಜೈಲಿನಿಂದ ಹೊರ ಬರೋದು ಡೌಟ್. ಇಲ್ಲಿ ದರ್ಶನ್ ಅವರು ಹೊರ ಬರ್ತಾರೆ, ಅಭಿಮಾನಿಗಳು ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂತ ವಿಚಾರವನ್ನ ಮೆನ್ಷನ್ ಮಾಡಿದ್ರೆ ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಹೊರ ಬರೋದು ಡೌಟ್. ತ್ವರಿತಗತಿಯ ವಿಚಾರಣೆಯ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಸೊ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಈಗ ದರ್ಶನ್ ಅವರ ವಿಚಾರದಲ್ಲಿ ಖಾಕಿ ಪಡೆ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಮಾಡುವ ಮುಖಾಂತರವಾಗಿ ತ್ವರಿತಗತಿಯಲ್ಲಿ ಶಿಕ್ಷೆ ನೀಡಬೇಕು ಅಂತ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನಾಗುತ್ತೆ ಅಂತ ಕಾದು ಕುಳಿತಿದ್ದ ಅವರ ಅಭಿಮಾನಿಗಳಿಗೆ ಇಲ್ಲಿವರೆಗೂ ಕೂಡ ಸಾಕ್ಷ್ಯ ನಾಶ ಮಾಡಬಹುದು, ಎಲ್ಲೋ ಒಂದು ಕಡೆ ಅದರ ಜೊತೆಗೆ ಅವರ ಕುಟುಂಬಕ್ಕೆ ಬೆದರಿಕೆ ಹಾಕಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರವಾಗಿ ಈ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡ್ಕೊಂಡು ಬರ್ಲಾಗ್ತಾ ಇತ್ತು. ನೋಡಿ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರೊಳಗಡೆ 90 ದಿನ ಕಳೆದೋಯ್ತಿಲ್ಲಿ. ದರ್ಶನ್ ಅವರು ಮೊನ್ನೆ ಕೊಲೆ ಮಾಡಿ ಜೈಲು ಸೇರಿದ್ದಾರೆ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಆದ್ರೆ ದರ್ಶನ್ ಅವರು ಕೊಲೆ ಮಾಡಿ ಇಲ್ಲಿಗೆ 90 ದಿನ ಆಗೋಯ್ತು. 90 ದಿನದ ಮೇಲೆ 2 ದಿನ ಕಳೆದೋಯ್ತು. ಸೊ ಆದರೆ ಈಗ ದರ್ಶನ್ ಅವರ ವಿಚಾರವಾಗಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರಲ್ಲ, ಆ ಸಾಕ್ಷಿಗಳ ಆಧಾರದ ಮೇಲೆ ಸೆಕ್ಷನ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಕೊಲೆ ಮಾಡಿರುವ ವಿಚಾರವಾಗಿ ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾರೆ. ಸ್ವಇಚ್ಛೆ ಇದೆ, ಅಲ್ಲಿ ಸ್ವಇಚ್ಛೆ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಸ್ವಲ್ಪ ನನಗೆ ರಿಲೀಫ್ ಇರುತ್ತೆ, ಹೊರ ಬರಬಹುದು ಅನ್ನುವಂತ ಆಲೋಚನೆಯಲ್ಲಿ ಇದ್ರು. ಸೊ ಆದರೆ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ನೋಡೇ ದಂಗಾಗೋಗ್ಬಿಟ್ಟಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಆದರೆ ಈಗ ಖಾಕಿ ಒಂದು ವ್ಯೂಹವನ್ನ ರಚಿಸೋದಕ್ಕೆ ಮುಂದಾಗಿರುವಂತದ್ದು ಸ್ಪೆಷಲ್ ಕೋರ್ಟ್ ಮುಖಾಂತರವಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬಹಳ ತ್ವರಿತಗತಿಯಾಗಿ ಪೊಲೀಸ್ ಪಡೆನೂ ಕೂಡ ಈಗ ಈ ವಿಚಾರವಾಗಿ ಅಲರ್ಟ್ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ದರ್ಶನ್ ಅವರು ಅರೆಸ್ಟ್ ಆಗಿ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಆಲ್ಮೋಸ್ಟ್ ಅಂದ್ರೆ 90 ದಿನಗಳು ಆಗೇ ಹೋಗಿದೆ ಅಂತ ಹೇಳ್ತಾರೆ. ಹೌದು, ಯಾಕೆಂದ್ರೆ ಮೊನ್ನೆ ಅಷ್ಟೇ ಇದು ಕೇಸ್ ಆಗಿದೆ ಅನ್ನೋ ತರ ನಮ್ಗೆ ಅನಿಸ್ತದೆ. ಆ ಮಟ್ಟಿಗೆ ಏನು ಫಾಸ್ಟ್ ಆಗಿ ಕೆಲಸ ಆಗ್ತದೆ ಅಂತ ಗಮನಿಸ್ತಾ ಇದೀವಿ. ಅಂದ್ರೆ ಈ ಒಂದು 90 ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಯಾವಾಗ ಸಲ್ಲಿಕೆ ಮಾಡ್ತಾರೆ, ಹೇಗೆಲ್ಲ ಇರುತ್ತೆ, ಚಾರ್ಜ್ ಶೀಟ್ ಅಲ್ಲಿ ಯಾವ ವಿಚಾರಗಳು ಇರುತ್ತೆ ಅನ್ನೋದು ಎಲ್ಲರೂ ಕೂಡ ಕುತೂಹಲ ಇತ್ತು. ಅದಕ್ಕೆಲ್ಲರೂ ಕೂಡ ತೆರೆ ಬಿದ್ದಿದೆ ಮೊನ್ನೆ ಅಷ್ಟೇ 3991 ಪುಟಗಳ ಇರುವಂತಹ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಿದ ಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಯಾವಾಗ ಇದ್ರ ವಿಚಾರಣೆ ನಡೆಯುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅದ್ರ ಜೊತೆಗೆ ಏನೆಲ್ಲ ಮುಂದಿನ ಶಿಕ್ಷೆಗಳಿರ್ಬೋದು ಅಥವಾ ಮುಂದಿನ ಕಾನೂನು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟಾಗ್ತಾ ಇತ್ತು. ಅದಲ್ಲದೆ ಯಾವಾಗ ವಿಚಾರಣೆಗಳು ನಡೆಯೋದು ಸಂಭವ ಇರುತ್ತೆ ಅನ್ನುವಾಗಲೇ ಈಗ ಬಿಗ್ ಡೆವಲಪ್ಮೆಂಟ್ ಇರುವಂಥದ್ದು.
ಏನಪ್ಪಾ ಅಂತಂದ್ರೆ ಇದಕ್ಕೋಸ್ಕರನೇ ಈ ವಿಚಾರಕ್ಕೋಸ್ಕರನೇ ಈಗ ಈ ಫಾಸ್ಟ್ ಟ್ರ್ಯಾಕ್ ಅನ್ನೋ ಒಂದು ಕೋರ್ಟ್ ಅನ್ನ ಈಗ ಸ್ಥಾಪನೆ ಮಾಡಲು ರೆಡಿ ಆಗಿರುವಂಥದ್ದು. ಅಂದ್ರೆ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು, ಮತ್ತೆಲ್ಲೂ ಕೂಡ ಡಿಲೇ ಆಗಬಾರ್ದು ಅನ್ನೋದು ಕೂಡ ಈಗ ಪೊಲೀಸರ ಒಂದು ಅವರ ಒಂದು ತನಿಖೆ ಅಥವಾ ಅವರ ಒಂದು ವಿಚಾರ ಇರುವಂಥದ್ದು. ಏಕೆಂದ್ರೆ ಈ ಥರ ಕೇಸ್ ಅಂತ ಬಂದಾಗ ಅಂದರೆ ಐ ವ್ಯಾಲ್ಯೂ ಕೇಸ್ ಅಂತ ಬಂದಾಗ ಈ ಥರದ್ದು ಒಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಬಂದಾಗ ಅಥವಾ ಈ ಥರ ವ್ಯಕ್ತಿಗಳ ಕೇಸ್ ಅಂತ ಬಂದಾಗ ಎಲ್ಲೂ ಕೂಡ ಆ ಕೇಸ್ ತಡೆಹಿಡಿಯಬಾರ್ದು. ಜೊತೆಗೆ ಬೇಗ ಬೇಗ ಕೇಸಿಗೆ ಅಂದರೆ ತನಿಖೆ ನಡೀತಾ ಇರಬೇಕು, ಜೊತೆಗೆ ಬೇಗ ಬೇಗ ಕೇಸ್ಗಳು ಮುಗಿಬೇಕು ಅನ್ನೋದು ಕೂಡ ಪೊಲೀಸರ ಒಂದು ಆಶಯ ಆಗಿರುತ್ತೆ. ಸೊ ಈ ಥರದೇ ಮುಂದೆ ಈ ಹಿಂದೆ ಕೂಡ ಒಂದು ಅಂದರೆ ಕೋರ್ಟ್ ಸ್ಥಾಪನೆ ಇದನ್ನ ಗಮನಿಸಬೇಕಾಗತ್ತೆ ರೂಪ. ಏನಪ್ಪಾ ಅಂತಂದರೆ ಈ ಹಿಂದೆ ಜಯಲಲಿತಾ ಅವರು ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಂಥ ಸಮಯದಲ್ಲಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಮಯದಲ್ಲಿ ಅವರಿಗೋಸ್ಕರನೇ ಒಂದು ಈ ಫಾಸ್ಟ್ ಟ್ರ್ಯಾಕ್ ಅನ್ನೋ ಕೋರ್ಟ್ ಅನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲೇ ಈ ಒಂದು ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲೇ ಬಂದು ನ್ಯಾಯನ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಸಾಕಷ್ಟು ಕಾರಣಗಳಿರುತ್ತೆ. ಮೊದಲನೇದಾಗಿ ಒಂದು ಭದ್ರತೆಯ ಕಾರಣ ಇರುತ್ತೆ. ಈ ತರ ಐ ಪ್ರೊಫೈಲ್ ಇರುವಂತ ವ್ಯಕ್ತಿಗಳನ್ನ ಆಚೆ ಕರ್ಕೊಂಡು ಬರೋದು, ಕೋರ್ಟಿಗೆ ಸಬ್ಮಿಟ್ ಮಾಡೋದು, ಮತ್ತೆ ಕರ್ಕೊಂಡು ಹೋಗೋದು, ಇದೆಲ್ಲದೂ ಕೂಡ ಸಾಕಷ್ಟು ಸಮಸ್ಯೆನ ಆಗುತ್ತೆ, ಭದ್ರತೆಯ ಲೋಪಗಳು ಎದುರಾಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಳ್ತಾರೆ. ಜೊತೆಗೆ ಬೇಗ ಈ ತರ ಕೇಸ್ಗಳಲ್ಲಿ ಅಂದ್ರೆ ಹೈ ವ್ಯಾಲ್ಯೂ ಏನು ಕೇಸ್ಗಳು ಇರ್ತವೆ, ಈ ಥರ ಕೇಸ್ಗಳಲ್ಲಿ ಬೇಗ ಅಲ್ಲಿ ಪ್ರಕಟಣೆ ಆಗಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಹಾಗಾಗಿ ಆ ಹಿಂದೆ ಅಂದರೆ ಜಯಲಲಿತಾಗೆ ಯಾವ ರೀತಿಯಾದಂಥ ಸ್ಪೆಷಲ್ ಕೋರ್ಟನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿಚಾರಣೆ ನಡೆದಿತ್ತು, ಹಾಗೇ ಕೂಡ ಇಲ್ಲೂ ಕೂಡ ರೇಣುಕಾಸ್ವಾಮಿ ವಿಚಾರ ಕುರಿತಂತೆ ಏನು ಜೈಲು ಸೇರಿರುವಂತಹ ದರ್ಶನ್ ಸೇರಿತೆ 17 ಜನರ ಒಂದು ಗ್ಯಾಂಗ್ ಏನಿದೆ ಅವರನ್ನ ಈಗ ಈ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿ ಅಲ್ಲಿ ವಿಚಾರಣೆ ಮಾಡೋದಕ್ಕೆ ಈಗ ಮುಂದುವರಿಯಲಾಗ್ತದೆ. ಇದಕ್ಕೋಸ್ಕರ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಪೊಲೀಸ್ ತಂಡ ಸಲ್ಲಿಸಿರುವಂಥದ್ದು. ಸೊ ಮುಂದಿನ ವಿಚಾರಣೆ ಅಂದ್ರೆ ಏನು ಸರ್ಕಾರದಕ್ಕೆ ಈಗ ಮನವಿ ಸಲ್ಲಿಸಾಗಿದೆ. ಸೊ ಈ ಒಂದು ವಿಚಾರ ಕುರಿತಂತೆ ಮುಂದಿನ ಸಚಿವ ಸಂಪುಟ ಇದೆಯಲ್ಲ ಆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳೋದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈಗ ಏನು ವಿಚಾರಣೆ ಹೇಳಿರುವಂಥದ್ದು. ಸೊ ಹಾಗಾಗಿ ಸಭೆಯಲ್ಲಿ ಯಾವ ರೀತಿಯ ಒಂದು ಅನುಮೋದನೆ ಸಿಗುತ್ತಾ ಅಥವಾ ಇದಕ್ಕೆ ಯಾವ ರೀತಿಯಾದಂಥ ಬೆಂಬಲ ಸಿಗುತ್ತೆ ಮತ್ತೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ಪೊಲೀಸರು ಏನಿದನ್ನ ಪ್ಲಾನ್ ಮಾಡಿದ್ದಾರೆ ಅಥವಾ ಇದೇನು ಆಯೋಜನೆ ಮಾಡ್ಕೊಂಡಿದ್ದಾರೆ ಈ ಕೋರ್ಟ್ ಸ್ಥಾಪನೆಗೆ ಸರ್ಕಾರ ಅದಕ್ಕೆ ಯಾವ ರೀತಿಯ ಮುದ್ರೆ ಹಾಕುತ್ತೆ ಅನ್ನೋದು ಕೂಡ ಈಗ ಇರುವಂಥದ್ದು. ಒಟ್ಟಾರೆ ಒಂದು ರೀತಿಯಾಗಿ ಈ ತರ ಅಂದ್ರೆ ಏನಪ್ಪಾ ಅಂತಂದಾಗ ಅಯ್ಯೋ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 3 ತಿಂಗಳು ಟೈಮ್ ತಗೊಂಡು 90 ದಿನಗಳಾಗ್ತದೆ, ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಯಾವಾಗ ಸಲ್ಲಿಸ್ತಾರೆ ಅನ್ನೋ ಒಂದು ಯೋಚನೆ ಎಲ್ಲರಲ್ಲೂ ಇತ್ತು ಕೂಡ. ಸೊ ಅದರ ಹಿಂದನೆ ದಾಸನಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಜಾಮೀನು ವಿಚಾರಕ್ಕೆ ಏನು ಅವರು ಕ್ರಮನೆ ಕೈಗೊಳ್ಬೋದು, ದರ್ಶನ್ ಇರ್ಬೋದು, ಅವರ ಗ್ಯಾಂಗ್ ಇರ್ಬೋದು ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗಳ ಕಾಡ್ತಾ ಇತ್ತು. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ದರ್ಶನ್ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಿಲ್ಲ. ಯಾಕೆ ಇಲ್ಲಿವರೆಗೂ ಕೂಡ ಅಂತಂದ್ರೆ ಪವಿತ್ರ A1 ಆರೋಪಿ ಪವಿತ್ರ ಇರ್ಬೋದು, A7 ಆರೋಪಿ ಅನುಕುಮಾರ್ ಇರೋದು, ಇವರಿಬ್ಬರು ಕೂಡ ಜಾಮೀನು ಅರ್ಜಿ ಸಲ್ಲಿಸಿದ್ರನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಪವಿತ್ರ A1 ಆರೋಪಿ ಪವಿತ್ರವಾಗಿ ಎಲ್ಲೆಲ್ಲೂ ಕೂಡ ಅಂದ್ರೆ ಇನ್ನೂ ಜಾಮೀನು ಸಿಕ್ಕಿಲ್ಲ, ಅವರ ಒಂದು ಜಾಮೀನು ಹಾಕಿರುವಂತ ಅರ್ಜಿ ಮುಂದಕ್ಕೆ ಹೋಗ್ತಿರೋದನ್ನ ನಾವು ಗಮನಿಸ್ಕೊ ಹೋಗ್ತಾ ಇದೀವಿ. ಅಲ್ಲದೆ A7 ಏನಿದ್ದಾರೆ ಅನುಕುಮಾರ್ ಅವರು ಕೂಡ ಜಾಮೀನು ಅರ್ಜಿಯನ್ನ ಹಾಕಿದ್ರು, ಬಟ್ ಅವರು ವಾಪಸ್ ತೆಗೆದುಕೊಳ್ತಾರೆ. ಏಕೆಂದ್ರೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಸೇರಿಸಬೇಕು ಅನ್ನೋ ಕಾರಣದಿಂದ ಅವರು ಜಾಮೀನು ಅರ್ಜಿನ ವಾಪಸ್ ತಗೊಂಡಿದ್ರು. ಹಾಗಾಗಿ ಮತ್ತೆ ಅವರು ಯಾವಾಗ ಆಗ್ತಾರೆ ಕೂಡ ಇರುವಂಥದ್ದು. ಆದ್ರೆ ಇದೆಲ್ಲಾ ವಿಚಾರಗಳ ನಡುವೆ ದರ್ಶನ್ ಅವರು ಯಾವಾಗ ಜಾಮೀನು ಅರ್ಜಿ ಹಾಕ್ತಾರೆ ಅಂತ ಅವರ ಅಭಿಮಾನಿಗಳನ್ನ ಕಾಡ್ತಿರೋದು. ಏಕೆಂದ್ರೆ ಒಂದು ಸಲ ಜಾಮೀನು ಅರ್ಜಿ ಹಾಕಿದ ಬಳಿಕ ಜಾಮೀನು ಸಿಗುತ್ತೋ ಅಥವಾ ಜಾಮೀನು ಸಿಗೋದಕ್ಕೆ ಇನ್ನೆಷ್ಟು ದಿನ ಟೈಮ್ ತಗೊಳ್ತಾರೆ ಅನ್ನೋದು ಇರುತ್ತೆ, ಅಥವಾ ಈ ಒಂದು ಜಾಮೀನು ಅರ್ಜಿ ಹಾಕಿದ ಮೇಲೆ ಯಾವಾಗ ಅವರು ಜನರಿಂದ ವಾಪಸ್ ಬರ್ಬೋದು ಅನ್ನೋದಕ್ಕೂ ಒಂದು ಚಿಕ್ಕ ಕ್ಲೂ ಸಿಗ್ಬೋದು ಅನ್ನೋದು ಕೂಡ ದರ್ಶನ್ ಅಭಿಮಾನಿಗಳ ಒಂದು ಆಶಯ ಆಗಿರೋದ್ರಿಂದ ಸೊ ಅದು ಕೂಡ ವೇಟ್ ಮಾಡ್ತಾರೆ. ಇದೆಲ್ಲ ವೇಟಿಂಗ್ ನಡುವೆ ಅಂದ್ರೆ ಈ ಕೇಸ್ ತ್ವರಿತಗತಿಯಾಗಿ ಸಾಗಬೇಕು ಅನ್ನೋದು ಕೂಡ ಪೊಲೀಸ್ ಅವರ ಒಂದು ಅಭಿಲಾಷೆ ಆಗಿರುತ್ತದೆ. ಅದಕ್ಕೋಸ್ಕರನೇ ಈ ಕೋರ್ಟ್ ಅಂದ್ರೆ ಈ ಫಾಸ್ಟ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಕೂಡ ಈಗ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ಅನುಮೋದನೆ ಆಗಬೇಕಿದೆ, ಅದಕ್ಕೆ ಕೂಡ ಸಮಯ ನಿಗದಿ ಮಾಡಿದ್ದಾರೆ. ಮುಂದಿನ ವಾರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ಎಸ್, ಪ್ರಮುಖವಾಗಿ ಈಗಾಗಲೇ ಯತೀಶ್ ಒಂದು ಕಡೆ ನೋಡಿ 3991 ಪುಟಗಳು, ದರ್ಶನ್ ಅವರೇ ಶಾಕ್ ಆಗಿರ್ತಾರೆ ಈ ವಿಚಾರವಾಗಿ. ನಿಜವಾಗ್ಲೂ ಕೂಡ ಒಂದು ಕೊಲೆಯಿಂದ ಇಷ್ಟೊಂದಿದೆಯಾ ಅಂತ. ಅದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಭಿಮಾನಿಗಳಲ್ಲೂ ದರ್ಶನ್ ಅವರು ಕೊಲೆ ಮಾಡಿಲ್ಲ, ಇಷ್ಟು ವಿಕೃತಿಯನ್ನ ಮೆರೆದಿಲ್ಲ ಅನ್ನುವಂತ ಒಂದು ಭಾವನೆ ಇತ್ತು. ಚಾರ್ಜ್ ಶೀಟ್ ವಿಚಾರವಾಗಿ ಎಲ್ಲಾ ಕಡೆ ಕೂಡ ವೈರಲ್ ಆಯ್ತು. ಅದಾದ ನಂತರವಾಗಿ ದರ್ಶನ್ ಅವರು ಈ ಸ್ಪೆಷಲ್ ಕೋರ್ಟ್ ಮುಖಾಂತರ ಮತ್ತೆ ಈಗ ಪೊಲೀಸ್ನವರು ಶಿಕ್ಷೆ ಕೊಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಸ್ಪೆಷಲ್ ಕೋರ್ಟ್ ಅಂತ ಬಂದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಹೊರ ಬರೋದು ಡೌಟ್ ಅನ್ನುವಂಥದ್ದನ್ನ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಆಗಬಹುದಾ ಎಲ್ಲೋ ಒಂದ್ ಕಡೆ ಅಂತ.
ಸೊ ಚಾರ್ಜ್ ಶೀಟ್ ಬರೋರು ಕೂಡ ಒಂದು ಲೆಕ್ಕ ಇರುತ್ತೆ, ಅಂದರೆ ಚಾರ್ಜ್ ಶೀಟಲ್ಲಿ ಏನೆಲ್ಲ ಆಗ್ತಾರೆ, ಚಾರ್ಜ್ ಶೀಟ್ ವಿಚಾರಗಳು ಏನಿರ್ಬೋದು ಅನ್ನೋದು ಕೂಡ ಇರುತ್ತೆ. ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಹೇಗಿರುತ್ತೆ, ದರ್ಶನ್ ಅವರು ಈ ಥರ ಹತ್ಯೆ ಮಾಡಿದಾರಂತೆ ಅಥವಾ ಈ ಥರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರಂತೆ, ಇದೆಲ್ಲದೂ ಕೂಡ ನಾವು ಸುದ್ದಿ ಮಾಡಬೇಕಾದ್ರೆ ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳು ಇರ್ಬೋದು, ಎಲ್ಲರೂ ಕೂಡ ಮಾಧ್ಯಮಗಳ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನೋಡ್ತಾ ಇದ್ವಿ. ಅಂದರೆ ನೀವು ಸುಮ್ಮನೆ ಸುಳ್ಳು ಸುದ್ದಿಯನ್ನು ಕೊಡ್ತಾ ಇದ್ದೀರಾ, ನಿಮ್ಮಿಂದನೇ ಇದಕ್ಕೆ ಅಂದರೆ ಈ ಒಂದು ಕೇಸ್ ತುಂಬ ಪ್ರಬಲವಾಗ್ತಾ ನೀವೇ ಕೂಡ ಮೇನ್ ರೀಸನ್ ಅನ್ನೋ ಮಾತನ್ನು ಅವರು ಹೇಳ್ತಿದ್ದನ್ನ ಗಮನಿಸ್ತಾ ಇದೀವಿ. ಆದರೆ ಚಾರ್ಜ್ ಶೀಟ್ ಈಗ ಬಂದಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ. ಬಟ್ ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಆಗಿರುವಂತೆ ದರ್ಶನ್ ಅವರೇ ಹೇಳಿಕೆ ಕೊಟ್ಟೋದನ್ನ ಗಮನಿಸ್ತಾ ಇದೀವಿ. ಈ ಒಂದು ಏನು ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ ಏನು ದರ್ಶನ್ ಅವರು ಇದ್ದಾರೆ, 2 ಆರೋಪಿಗಿದ್ದಾರೆ, ಅವರೇ ಸ್ವತಃ ಹೇಳಿಕೆ ಕೊಟ್ಟೋದನ್ನ ನಾವು ಗಮನಿಸ್ತಾ ಇದೀವಿ. ಅಂದರೆ ಈ ಕೇಸಲ್ಲಿ ನೇರವಾಗಿ ಹಾಗೂ ಪರೋಕ್ಷವಾಗಿ ಎರಡೂ ಕೂಡ ಇರೋದನ್ನ ಅವರು ಒಪ್ಕೊಂಡಿದ್ದಾರೆ. ಅಲ್ಲದೆ ಈ ಒಂದು ಕೇಸಲ್ಲಿ 17 ಜನರು ಕೂಡ ಇರೋದ್ರಿಂದ ಈ ಒಂದು ಅಂದರೆ ಬೃಹದಾಕಾರವಾದಂಥ ಚಾರ್ಜ್ ಶೀಟ್ ಅದಕ್ಕೆ ಕಾರಣವಾಗಿರುತ್ತದೆ. ಯಾಕೆಂದರೆ ಸರಿಸುಮಾರು 200ಕ್ಕೂ ಅಧಿಕ ಜನರನ್ನ ಈ ಒಂದು ವಿಚಾರದಲ್ಲಿ ಮಾತನಾಡಿಸಿದ್ದಾರೆ. ಚಿಕ್ಕಣ್ಣ ಇರ್ಬೋದು, ಯಶಸ್ಸೂರ್ಯ ಇರ್ಬೋದು, ಜೊತೆಗೆ ಒಂದಷ್ಟು ಜನರು ಏನಿದ್ದಾರೆ, ಡೈರೆಕ್ಟರ್ ಇರ್ಬೋದು, ಆ ಸಿನಿಮಾನ ತೆಗಿತಂಥ ಡೈರೆಕ್ಟರ್ ಇರ್ಬೋದು, ಏನು ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ದರ್ಶನ್ ಅವರು. ಸೊ ಆ ಸಿನಿಮಾದ ಡೈರೆಕ್ಟರ್ ಕೂಡ ವಿಚಾರಣೆ ಮಾಡ್ತಾರೆ. ಯಾಕೆಂದರೆ ಈ ಕೊಲೆ ಆದ ಬಳಿಕ ಅವರು ಶೂಟಿಂಗ್ ಹೋಗಿದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಅಲ್ಲದೆ ಆ ಸಂದರ್ಭದಲ್ಲಿ ಯಾರೆಲ್ಲ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಪರ್ಕಕ್ಕೆ ಬಂದಿರ್ತಾರೆ ಅವರೆಲ್ಲರೂ ಕೂಡ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅವರೆಲ್ಲರ ಹೇಳಿಕೆಯನ್ನು ಕೂಡ ಪರಿಶೀಲಿಸಿದ ಮೇಲೆ ಈಗ ಚಾರ್ಜ್ ಶೀಟನ್ನು ಹಾಕಿರುವಂಥದ್ದು. ಜೊತೆಗೆ FSL CFSL ವರದಿ ಕೂಡ ತೆಗೆಸ್ಕೊಂಡು ಬಂದಾಗಿದೆ. ಸೊ FSL ವರದಿಯಲ್ಲಿ ಏನೆಲ್ಲ ಇದೆ, ಇವರು ಏನೆಲ್ಲ ಚಾಟ್ ಮಾಡಿದ್ದಾರೆ, ಮತ್ತೆ ಈ ಚಾಟಲ್ಲಿ ಏನೆಲ್ಲ ವಿಚಾರಗಳು ಬಹಿರಂಗಗೊಂಡಿದೆ, ಇದೆಲ್ಲದೂ ಕೂಡ ಈಗ ರಿವೀಲ್ ಆಗಿರೋದು. ಅಲ್ಲದೆ ಈ ಒಂದು ಕೊಲೆ ಆಗೋದಕ್ಕಿಂತ ಮೊದಲು ಕೂಡ ದರ್ಶನ್ ಹಾಗೂ ಪವಿತ್ರ ನಡುವಿನ ಸಂಬಂಧದ ಬಗ್ಗೆ ಕೂಡ ಅವರು ಚಾಟ್ ಮಾಡಿರೋದು ಅದು ಕೂಡ ರಿವೀಲ್ ಆಗಿದೆ. ಸೊ ಇದೆಲ್ಲದು ಅಂದರೆ ಒಂದಕ್ಕೊಂದು ಸಂಬಂಧ ಆಗ್ತಾ ಹೋಗ್ತದನ್ನ ನಾವು ಗಮನಿಸ್ಕೊಂಡು ಹೋಗ್ತಾ ಇದೀವಿ. ಅಲ್ಲದೆ ಈ ಒಂದು ಕೊಲೆ ಮಾಡೋದಕ್ಕೆ ಅವರಲ್ಲಿ ಯಾವೆಲ್ಲ ಆಯುಧಗಳನ್ನ ಯೂಸ್ ಮಾಡಿದರೆ, ಹೇಗೆ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದೆಲ್ಲದೂ ಕೂಡ ಸವಿವರವಾಗಿ ಹೇಳಿದ್ದಾರೆ. ಅಲ್ಲದೆ ಇವರೇ ಒಪ್ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ದರ್ಶನ್ ಅವರು ಇರ್ಬೋದು, ಪವಿತ್ರ ಅವರು ಇರ್ಬೋದು, ಅವರು ಕೂಡ ನೇರವಾಗಿ ಕಾರಣವಾಗಿರೋದನ್ನು ಒಪ್ಕೊಂಡಿದ್ದಾರೆ. ಅದಲ್ಲದೆ ಇನ್ನೆಲ್ಲ ಏನು 15 ಜನ ಇದ್ದಾರೆ ಇವರಲ್ಲದೆ ಅವರೆಲ್ಲರೂ ಕೂಡ ತಮ್ಮ ಏನಲ್ಲಿ ಕೆಲಸ ಮಾಡಿರೋದನ್ನ ಸಾಕ್ಷಿ ಸಮೇತ ಒಪ್ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದು ವಿಚಾರ ಅಂತಂದ್ರೆ ಪ್ರತಿಯೊಬ್ಬರ ಮೊಬೈಲ್ನ ರಿಟ್ರೀವ್ ಮಾಡಿದಾಗ ಸಿಕ್ಕಂತ ವಿಜುವಲ್ಸ್ ಇರ್ಬೋದು, ಫೋಟೋಗಳಿರ್ಬೋದು, ಎಲ್ಲದೂ ಕೂಡ ಈಗ ಸಾಕ್ಷಿಯಾಗಿ ಪರಿಗಣಿಸಲಾಗ್ತಾ ಇದೆ. ಅಂದರೆ ರೇಣುಕಾಸ್ವಾಮಿನ ಕೊಲ್ಲೋದಕ್ಕೆ ಯಾವ ಥರ ಚಿತ್ರ ಹಿಂಸೆ ಕೊಟ್ಟರು ಅನ್ನೋದು ಕೂಡ ಅವರ ಮೊಬೈಲಲ್ಲೇ ಸೆರೆಯಾಗಿರೋದು ಕೂಡ ಈಗ ಬಲವಾದ ಸಾಕ್ಷಿ ಆಗಿರುವಂಥದ್ದು. ಸೊ ಎಲ್ಲ ಸಾಕ್ಷ್ಯ ಇಟ್ಕೊಂಡು ಈಗ ಚಾರ್ಜ್ ಶೀಟನ್ನು ರೆಡಿ ಮಾಡಾಗಿದೆ. ಸೊ ಚಾರ್ಜ್ ಶೀಟ್ ರೆಡಿ ಆದ್ಮೇಲೂ ಕೂಡ ಮತ್ತೆ ತಳ್ಕೊಂಡು ಹೋಗೋದು ಬೇಡ, ಹಾಗಾಗಿ ತ್ವರಿತಗತವಾದಂಥ ಕೋರ್ಟನ್ನು ಸ್ಥಾಪನೆ ಮಾಡಬೇಕು, ಆ ಮೂಲಕ ಈ ಒಂದು ಕೇಸ್ಗೆ ಅಂತ್ಯವನ್ನು ಆಡಬೇಕು ಅಂತ ಪೊಲೀಸರು ನಿರ್ಧಾರ ಮಾಡಿದನ್ನ ನಾವು ನೋಡ್ತಾ ಇದ್ದೀವಿ. ರೂಪಾ, ಇನ್ನೊಂದು ಕಡೆ ಯತೀಶ್, ಪ್ರಮುಖವಾಗಿ ನೋಡಿ ಈಗಾಗಲೇ ವಿಜಯಲಕ್ಷ್ಮಿ ಅವರು ತಮ್ಮ ಪತಿ ದರ್ಶನ್ ಅವರ ಹೊರತರಬೇಕು ಆದಂತ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಅವರ ಕುಟುಂಬಸ್ಥರು ಅಂದ್ರೆ ವಿಜಯಲಕ್ಷ್ಮಿ ಅವರು ಹಾಗೆ ತಾಯಿ ಮೀನಾ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಏನು ಬಳ್ಳಾರಿ ಹತ್ರ ಹೋಗಿದ್ರು. ಸೊ ಎಲ್ಲೋ ಒಂದು ಕಡೆ ತಮ್ಮ ಮಗನನ್ನ ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ಕೂಡ ತಾಯಿ ಇಷ್ಟಪಡೋದಿಲ್ಲ. ಅದು ಅಲ್ಲದೆ 90 ದಿನಗಳ ಕಾಲ ಮಗ ಜೈಲಿನಲ್ಲಿ 4 ಗೋಡೆಯ ಮಧ್ಯದಲ್ಲಿ ಇರುವಂತದ್ದನ್ನ ಒಂದು ಕಡೆ ತಾಯಿ ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ಎಲ್ಲೋ ಒಂದು ಕಡೆ ತನ್ನ ಮಗ ಹೊರ ಬರ್ತಾನೆ ಅನ್ನುವಂತ ವಿಶ್ವಾಸವನ್ನ ಇಟ್ಕೊಂಡು ತಾಯಿ ಒಂದು ಕಡೆ ಮಗನನ್ನ ನೋಡೋದಕ್ಕೆ ಹೋಗಿರ್ತಾರೆ. ದರ್ಶನ್ ಅವ್ರಿಗೂ ಕೂಡ ತಮ್ಮ ಮಗ ತಾಯಿ ಅಂದ್ರೆ ಪ್ರೀತಿ ಇದೆ, ಸೊ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈ ಇಕ್ಕಟ್ಟಿನ ಮಧ್ಯೆ ಸಿಕ್ಕಾಕೊಂಡು ದರ್ಶನ್ ಅವರು ಒಂದ್ ರೀತಿ ವಿಲ ಒದ್ದಾಡ್ತಿದ್ದಾರೆ ಅಂತ. ಹೌದು, ಪರಪ್ಪನಗರದಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ. ಆಕ್ಚುಲಿ ಜೈಲಿದ್ದು ನೋಡ್ಬೇಕು ಅಂದಾಗ ಸೆಂಟ್ರಲ್ ಜೈಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಒಂದು ಈಗ ಅವಕಾಶ ಅಂದ್ರೆ ಆ ಥರದ್ದು ಒಂದು ಶಿಕ್ಷಣಿಗೆ ಅನುಭವಿಸ್ತದೆ ನಾವು ನೋಡ್ತಾ ಇದ್ವಿ ದರ್ಶನ್ ಅವರು. ಏಕೆಂತಂದರೆ ಬಳ್ಳಾರಿ ಜೈಲಿಂದಾಗ ಅದಕ್ಕೊಂದು ದೊಡ್ಡ ಇತಿಹಾಸ ಇರುವಂಥದ್ದು. ಇವತ್ತು ಪರಪ್ಪನಗರದಿಂದ ಈಗಾಗಲೇ ಅಲ್ಲಿ ಶಿಫ್ಟ್ ಆಗಿದೆ. ಬಳ್ಳಾರಿ ಜೈಲಲ್ಲಿ ಅವರು ಜೈಲಿನ ನರಕ ಯಾತನೆಯನ್ನು ಅನುಭವಿಸ್ತದೆ ನೋಡ್ತಾ ಇದ್ದಾರೆ. ಸೊ ಈ ಜೊತೆ ಕುಟುಂಬ ಕೂಡ ಆ ನೋವಿನಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕುಟುಂಬದಲ್ಲಿ ದರ್ಶನ ಪತ್ನಿ ಇರ್ಬೋದು, ಅವರ ತಾಯಿ ಮೀನಾ ತುಗುದೀಪ್ ಇರ್ಬೋದು, ಅವರ ಮಗ ಇರ್ಬೋದು, ಜೊತೆಗೆ ತಮ್ಮ ಸಹೋದರ ಏನಿದ್ದಾರೆ ದಿನಕರ್ ತುಗುದೀಪ್ ಇವರು ಇರ್ಬೋದು, ಎಲ್ಲರೂ ಕೂಡ ನೋವಿನಲ್ಲಿ ಇರೋದನ್ನ ಗಮನಿಸ್ತಾ ಇದೀವಿ. ಅಲ್ಲದೆ ಇಡೀ ಕುಟುಂಬ ಆತನನ್ನ ಹೇಗಾದ್ರೂ ಮಾಡಿ ಈ ಶಿಕ್ಷೆಯಿಂದ ಪಾರು ಮಾಡಬೇಕು, ಆತನಿಂದ ಜೈಲಿಂದ ಬಿಡಿಸ್ಕೊಂಡು ಬರಬೇಕು ಅಂತ ಒದ್ದಾಡ್ತಿದೆ, ಹೋರಾಟ ಮಾಡ್ತಿದೆ. ಎಲ್ಲದೂ ನಾವು ಕಣ್ಣಾರ ನೋಡ್ತಾ ಇದೀವಿ ಆಕ್ಚುಲಿ. ಸೊ ಒಂದು ಕಡೆ ದೇವಸ್ಥಾನ ಅಂತ ಓದ್ತಾರೆ, ಅಂದ್ರೆ ದೇವರ ಮೊರೆ ಹೋಗಿದ್ದಾರೆ.
ಈ ಸರಿಸುಮಾರು ಏನು 3 ತಿಂಗಳಾಯಿತು, 3 ತಿಂಗಳಿಂದಲೂ ಕೂಡ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ. ಹೇಗಾದರೂ ಮಾಡಿ ಈ ದರ್ಶನವನ್ನು ಹೊರಗಡೆ ಕರ್ಕೊಂಡು ಬಾ ಮಾ ತಾಯಿ ಅಂತ ಬೇಡ್ಕೊಂಡು ಬರ್ತಿರ ನೋಡ್ತೀವಿ. ನಿನ್ನೆ ಮೊನ್ನೆ ಅಷ್ಟು ಕೂಡ ವಿಜಯಲಕ್ಷ್ಮಿ ಅವರು ಅಸ್ಸಾಂನ ಅಲ್ಲಿಯ ತಾಯಿಯ ಒಂದು ಬೇಡ್ಕೊಂಡು ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಶಕ್ತಿಪೀಠಕ್ಕೆ ಹೋಗಿ ಅಲ್ಲಿಯ ತಾಯಿಯ ದರ್ಶನ ಮಾಡ್ಕೊಂಡ್ಬಂದು ಹೇಗಾದರೂ ಮಾಡಿ ಈ ಸಮಸ್ಯೆಯಿಂದ ಪಾರು ಮಾಡಮ್ಮ, ಗಂಡನ್ನ ಬಿಡಿಸ್ಕೊಂಡು ಬಾಮ ಅಂತ ಮೊರೆ ಹೋಗಿರೋದ ದೇವರ ಮೊರೆ ಹೋಗಿರೋದನ್ನ ಕಾಣಿಸ್ಕೊಳ್ತಾ ಇದೀವಿ. ಅದಷ್ಟೇ ಅಲ್ಲ, ಪ್ರಭಾವಿ ವ್ಯಕ್ತಿಗಳ ಕೂಡ ಮೊರೆ ಹೋಗ್ತಾ ಇದ್ದಾರೆ, ರಾಜಕಾರಣಿಗಳ ಮೊರೆ ಹೋಗ್ತಾ ಇದ್ದಾರೆ, ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ತಿದ್ದಾರೆ, ಹೇಗಾದ್ರೂ ಮಾಡಿ ಕೇಸಿಂದ ದರ್ಶನ ತಪ್ಪಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಬಟ್ ಇದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಚಾರ್ಜ್ ಶೀಟ್ ಬಿಫೋರ್ ಏನು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಮಾತು ಇರುತ್ತೆ. ಬಟ್ ಆದರೆ ಇಲ್ಲಿ ಎಲ್ಲ ಸಾಕ್ಷಿಗಳು ಅವರ ಪ್ರಬಲವಾಗಿ ದರ್ಶನ್ ವಿರುದ್ಧ, ಅವರ ದರ್ಶನ್ ಗ್ಯಾಂಗ್ ವಿರುದ್ಧ ನಿಂತ್ಕೊಂಡಿದೆ. ಹಾಗಾಗಿ ಚಾರ್ಜ್ ಶೀಟ್ ಬಂದ ನಂತರ ಇದೆಲ್ಲದೂ ಕೂಡ ಏನು ವರ್ಕೌಟ್ ಅನ್ನೋದು ಕೂಡ ಇರುವಂಥದ್ದು. ಸೊ ಇವತ್ತು ಕೂಡ ಅವರು ದರ್ಶನ್ ಅವರನ್ನ ನೋಡ್ಕೊಂಡು ಬರೋದಕ್ಕೆ ಬಳ್ಳಾರಿಗೆ ಇಡೀ ಕುಟುಂಬ ಹೋಗಿದೆ. ಸೊ ನಿಜಕ್ಕೂ ಕೂಡ ನೀವು ಹೇಳ್ದಂಗೆ ಆ ಮಗನನ್ನ ಆ 4 ಗೋಡೆಗಳ ಮಧ್ಯೆ ನೋಡಿದಾಗ, ಜೈಲು ಕಂಬಿಗಳ ಹಿಂದೆ ನೋಡಿದಾಗ ದುಃಖ, ಕಣ್ಣೀರು ಬಂದೇ ಬರುತ್ತೆ, ನೋವು ಆಗೇ ಆಗುತ್ತೆ. ಆ ನೋವೋವರೆಗೂ ಇದ್ದೇ ಇರುತ್ತೆ ನೋಡ್ತಾ ಇದೀವಿ. ಮತ್ತೊಂದು ವಿಚಾರ, ಇದೊಂದು ಕುಟುಂಬದ ಸಮಸ್ಯೆ ಆದರೆ ಮತ್ತೊಂದು ವಿಚಾರ, ದರ್ಶನ್ ಅವರು ಇವತ್ತು ಮತ್ತೆ ಹೈಕೋರ್ಟ್ಗೆ ಅರ್ಜಿನ ಹಾಕಿರುವಂಥದ್ದು. ಏನಂದ್ರೆ ಮನೆ ಊಟ ಬೇಕು, ದಯವಿಟ್ಟು ಮನೆ ಊಟವನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಳ್ತಿರೋದನ್ನ ಕೇಳಿದ್ದೀವಿ. ಸರಿಸುಮಾರು ದರ್ಶನ್ ಅವರು ಯಾವಾಗ ಪರಪ್ಪನಗಾರಿಗೆ ಜೈಲು ಶಿಫ್ಟ್ ಆದ್ರೋ ಅಲ್ಲಿಂದ ಇಲ್ಲರೂ ಕೂಡ ಇದೊಂದು ಬೇಡಿಕೆನ ಇಟ್ಕೊಂಡು ಬರ್ತಾನೇ ಇದ್ದಾರೆ. ಆದರೆ ಯಾಕೆ ಕೋರ್ಟ್ ಅಸ್ತು ಅಂತ ಅಂತಾನೆ ಇಲ್ಲ. ಇವತ್ತಾದರೂ ಆ ಕೋರ್ಟ್ ಅಸ್ತು ಅನ್ನುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇವತ್ತು ಸಂಜೆ ಅದರ ಒಂದು ವಿಚಾರಣೆ ನಡೆಯಲಿದೆ. ಮನೆ ಊಟ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಅದಕ್ಕೆ ಅನುಮತಿ ಕೊಡುತ್ತಾ ಅಥವಾ ಕೊಡೋದಿಲ್ಲ ಅನ್ನೋದು ಕೂಡ ನಮಗೆ ಪ್ರಶ್ನೆ ಕಾಡ್ತಾ ಇದೆ. ರೂಪಾ, ಥ್ಯಾಂಕ್ ಯು ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ದರ್ಶನ್ ಅವರ ವಿಚಾರವಾಗಿ ಬಳ್ಳಾರಿ ಜೈಲಿನಲ್ಲಿ ಅವರು ಇರುವಂತಹ ಪರಿಸ್ಥಿತಿ, ಅದರ ಜೊತೆಗೆ ಮನೆಯ ಕುಟುಂಬಸ್ಥರು ಅವರನ್ನ ಭೇಟಿಯಾಗುವಂಥದ್ದು, ಹಾಗೆ ಪೊಲೀಸ್ನವರು ಕೂಡ ಈಗ ಅತಿ ತ್ವರಿತಗತಿಯಲ್ಲಿ ಶಿಕ್ಷೆ ಕೊಡಿಸುವ ವಿಚಾರವಾಗಿ ಕೂಡ ಒಂದು ಫಾಸ್ಟ್ ಟ್ರ್ಯಾಕ್ಗೆ ಮನವಿಯನ್ನ ಕೊಟ್ಟಿರುವಂಥದ್ದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ನಂತರ.